ಫಸ್ಟ್ ಮೀಟ್ ಎಲ್ಲ ಹೇಗಿತ್ತು? ಫಸ್ಟ್ ಮೀಟು ನಾನು ಅವರು ಲಂಡನ್ ಕರಿ ಹೌಸಲ್ಲಿ ಮೀಟ್ ಆಗಿದ್ದು. ನನ್ನ ಫ್ರೆಂಡ್ ನಯನ ಅಂತ, ಶೀಸ್ ಅನ್ ಆರ್ಟಿಸ್ಟ್. ಅವಳು ಯಾವಾಗಲೂ ಹೇಳ್ತಾ ಇದ್ಲು, ಶುಡ್ ಟ್ರೈ ಲಂಡನ್ ಕರಿ ಹೌಸ್, ಚೆನ್ನಾಗಿದೆ ಚೆನ್ನಾಗಿದೆ, ಇಲ್ಲೇ ಮಲ್ಲೇಶ್ವರಮಲ್ಲಿರೋದು, ಹ್ಯಾವ್ ಟು ಟ್ರೈ. ನನಗೆ ಸಿಕ್ಕಿದೆ ಚಾನ್ಸ್, ಅವ್ರನ್ನ ಮೀಟ್ ಮಾಡಬೇಕಿತ್ತು, ನನಗೆ ರೆಸ್ಟೋರೆಂಟ್ಗೆ ಹೋಗಬೇಕಿತ್ತು, ಎರಡೂ ಒಟ್ಟಿಗೆ ಆಗುತ್ತೆ ಅಂದ್ಬಿಟ್ಟು ಅವ್ರು ಕೇಳಿದ್ರು ಎಲ್ಲಿ ಮೀಟ್ ಮಾಡೋಣ. ನನ್ನ ಸ್ಟೈಲಾಗಿ ಲಂಡನ್ ಕರಿ ಹೌಸ್ ಅಂತ. ಏನಕ್ಕೆ ನನಗೆ ಲಂಡನ್ ಇಸ್ ಮೈ ನನ್ನ ಫೇವ್ರೆಟ್ ಡೆಸ್ಟಿನೇಷನು. ಐ ಆಲ್ವೇಸ್ ವಾಂಟೆಡ್ ಟು ವಿಸಿಟ್ ಲಂಡನ್. ಸೊ ಇವಾಗ ಸದ್ಯಕ್ಕೆ ಲಂಡನ್ ಕರಿ ಹೌಸ್ಗೆ ಹೋಗೋಣ, ಅಲ್ಲಿ ಆಂಬಿಯನ್ಸ್ ಎಲ್ಲ ಲಂಡನ್ ಥರ ಇದೆಯಂತೆ. ಆ್ಯಂಡ್ ನನ್ನ ಫ್ರೆಂಡು ಕೂಡ ಸಜೆಸ್ಟ್ ಮಾಡಿದ್ಲು. ಸರಿ ಅಂದ್ಬಿಟ್ಟು ಅಲ್ಲಿ ಮೀಟ್ ಮಾಡಿದ್ವಿ. ಐ ರಿಮೆಂಬರ್ ನಾನು ಹೋಗಿ ಕಾರ್ ಇಳಿದೆ, ನಾನು ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದೀನಿ. ನಾನು ಪೇ ನಾನು ಪೇ ಮಾಡಿದ್ದೀನಿ, ಥ್ಯಾಂಕ್ಸ್. ಅಯ್ಯೋ ನೀವು ಯಾಕೆ ಪೇ ಮಾಡೋಕ್ಕೆ ಹೋದ್ರಿ? ಆಮೇಲೆ ಹಿಂಗೇನು ನೋಡ್ತೀವಿ, ಆಫ್ಟರ್ ಯು ಅಂತ ಹಿಂಗೆ ಬಿಟ್ಟು ನನಗೆ ಇದೆಲ್ಲ ನೆನೆಸ್ಕೊಂಡ್ರೆ ಇವಾಗ ಜಗಳ ಆಡ್ಬೇಕು ಅನ್ಸುತ್ತೆ. ಇವಾಗ ಏನು ಆಫ್ಟರ್ ಯು ಅಂತ ಮುಂದೆ ಬಿಟ್ಟರು. ಹೋದೆ, ನಾನು ನಿಮಗೋಸ್ಕರ ಆಲ್ರೆಡಿ ಟೇಬಲ್ ಬುಕ್ ಮಾಡಿ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಹೋದೆ, ಕೂತ್ಕೊಂಡೆ. ಅವರು ಫುಲ್ ಲಗೇಜ್ ಸಮೇತ ಬಂದಿದ್ದಾರೆ ಊರಿಗೆ ಹೋಗಕ್ಕೆ. ಅವ್ರು ಗುಲ್ಬರ್ಗ, ಈಸ್ ಬೇಸಿಕಲಿ ಫ್ರಮ್ ಗುಲ್ಬರ್ಗ. ಸೊ ಊರಿಗೆ ಹೋಗ್ತಾ ಇದ್ರು ರಜಾ ತಗೊಂಡು. ವೀಕೆಂಡ್ ಮೀಟ್ ಮಾಡಿದ್ವಿ, ವಿತ್ ಲಗೇಜ್ ಎಲ್ಲ ಬಂದಿದ್ರು. ಯಾವುದೋ ಒಂದು ಶರ್ಟು, ಯಾವುದೋ ಪ್ಯಾಂಟ್, ಬಿಕಾಸ್ ಟ್ರಾವೆಲ್ ಮಾಡ್ತಾ ಇದ್ದಾರೆ ಪಾಪ, ಯಾವುದೋ ಒಂದು ಶರ್ಟು ಪ್ಯಾಂಟು ಹಾಕೊಂಡು ಬಂದಿದ್ರು. ನಾನು ನೋಡಿದೆ, ಹಿ ವಾಸಂಟ್ ಇಂಪ್ರೆಸಿವ್, ಬಟ್ ಓಕೆ ಮಾತಾಡಿ ನೋಡೋಣ ಫಸ್ಟು. ಕೂತ್ಕೊಂಡೆ, ಚೆನ್ನಾಗಿದ್ದೀರಾ, ಹಾಯ್ ಹಲೋ ಎಲ್ಲ ಮಾತಾಡಿದ್ವಿ. ನಾನು ಮತ್ತೆ ಅಂದೆ ಅಷ್ಟೇ, ನೀವು ನನ್ನನ್ನು ಕೇಳ್ಬೋದು, ನಾನು ನಿಮ್ಮನ್ನು ಹೆಂಗೆ ನೋಡ್ಕೊಳ್ತೀನಿ, ಫ್ಯೂಚರ್ ಹೆಂಗೆ ನೋಡ್ಕೊಳ್ತೀನಿ, ಬ್ಲಾ 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 ಬ್ಲಾ. ಅವರೇ ಇಷ್ಟು ಉದ್ದ ಮಾತಾಡ್ಬಿಟ್ರು. ನಿಮ್ದೇನಾದರೂ ಇದ್ರೆ ಕೇಳಿ ಕ್ವಶನ್. ಏನು ಕೇಳಿ, ಎಲ್ಲ ಹೇಳ್ಬಿಟ್ರೆ ನನಗೇನು ಕೇಳೋಕ್ಕೆ ಇಲ್ಲ. ಬಟ್ ನನಗೆ ಎರಡು ಮುಖ್ಯವಾಗಿರುವಂಥ ಕಂಡೀಷನ್ಸ್ ಇದೆ, ಅದಕ್ಕೆ ನೀವು ಒಪ್ಕೊಂಡ್ರೆ ವಿ ಕ್ಯಾನ್ ಪ್ರೊಸೀಡ್. ಹೇಳಿ. ಒಂದು, ನಾನು ಆರ್ಟಿಸ್ಟು, ನಾನು ಇಂಡಸ್ಟ್ರಿ ಬಿಡೋಲ್ಲ. ದಿಸ್ ಇಸ್ ಮೈ ಪ್ಯಾಷನ್, ದಿಸ್ ಇಸ್ ಮೈ ಫೇವ್ರೆಟ್ ಜಾಬ್. ನನಗೆ ನಾನು ಇದಕ್ಕೆ ಮುಂಚೆನೂ 2-3 ಕಡೆ ಕೆಲಸ ಮಾಡಿ ಟೀಚರಾಗಿ ವರ್ಕ್ ಮಾಡಿದ್ದೆ, ಕಾಲ್ ಸೆಂಟರಲ್ಲಿ ವರ್ಕ್ ಮಾಡಿದೆ. ನನಗೆ ಅದು ಯಾವುದೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಐ ಆಮ್ ವೆರಿ ಹ್ಯಾಪಿ ಹಿಯರ್ ಆ್ಯಂಡ್ ನನಗೆ ರೆಕಗ್ನಿಷನು ಚೆನ್ನಾಗಿದೆ. ಐ ವಾಂಟ್ ಟು ಕಂಟಿನ್ಯೂ. ನನ್ನ ಕೆಲಸ ಥರನೇ ನಿಮ್ಮದು ಕೆಲಸ, ಸೊ ಪ್ಲೀಸ್ ಕಂಟಿನ್ಯೂ ಮಾಡಿ ಅಂತೆಲ್ಲ ಹೇಳಿದ್ರು. ದ ಸೆಕೆಂಡ್ ಒನ್ ಈಸ್, ನನಗೆ ಅದು ಲೈಫ್ ಟೈಮ್ ಗೋಲ್ ದಟ್ ನಾನು ಒಂದು ಮಗು ಮಾಡ್ಕೊಳ್ಬೇಕು, ಒಂದು ಹೆಣ್ಮಗುನ ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋದು. ಇಟ್ಸ್ ಮೈ ಬಿಗ್ಗೆಸ್ಟ್ ವಿಷನ್, ಇಟ್ಸ್ ಮೈ ಬಿಗ್ಗೆಸ್ಟ್ ಥಿಂಗ್. ಸೊ ಅದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ಯಾ ಶೋರ್, ಅದರಲ್ಲಿ ಏನಿದೆ, ಇಟ್ ಇಸ್ ಅ ಗುಡ್ ಥಿಂಗ್ ಓನ್ಲಿನೋ ಅಂತೆಲ್ಲ ಹೇಳಿದ್ರು. ಆಮೇಲೆ ಮಾತಾಡಿದ್ವಿ, ಮನೆಗೆ ಬಂದು ನೋಡಿದ್ರು, ಎಲ್ಲ ಓಕೆ ಆಯಿತು, ಎಂಗೇಜ್ಮೆಂಟ್ ಆಯಿತು. ಹಿ ವಾಸ್ ವೆರಿ ಕ್ಲಿಯರ್ ಫ್ರಮ್ ಹಿಸ್ ಎಂಡ್. ಅಂದರೆ ನಾನು ಏನು ಮಾಡಬೇಕು, ಯಾವ ಇಯರಲ್ಲಿ ಏನು ಮಾಡಬೇಕು ಅನ್ನೋದು ತುಂಬ ನೀಟಾಗಿ ಪಿಕ್ಚರ್ ಮಾಡಿಕೊಂಡು. ಆ್ಯಂಡ್ ಹಿ ವಾಸ್ ಸೋ ರೆಸ್ಪಾನ್ಸಿಬಲ್. ನನ್ನ ಫ್ಯೂಚರಲ್ಲಿ ನಿಮ್ಮನ್ನು ಹಿಂಗೆ ನೋಡ್ಕೋಬೇಕಂತ ಆಸೆ ಇದೆ, ಐ ವಾಂಟ್ ಟು ಟ್ರಾವೆಲ್ ವಿತ್ ಯು, ದಾಟ್ ದಿಸ್ ಬ್ಲಾ ಬ್ಲಾ ಏನೇನೋ ಒಂದಷ್ಟು ಹೇಳಿದ್ರು. ಐ ವಾಸ್ ಲೈಕ್ ಓಕೆ, ಇಂಪ್ರೆಸ್ಡ್. ಸರಿ, ಎಂಗೇಜ್ಮೆಂಟ್ ಆದಮೇಲೆ ಕೇಳಿದೆ, ಏನು ನಿಮಗೆ ತುಂಬ ಇಂಪ್ರೆಸ್ ಆದಂತಹ ಪಾಯಿಂಟ್ ಯಾವುದು, ನನ್ನನ್ನು ಮದುವೆ ಆಗಲೇಬೇಕು? ಸೊ ಇಲ್ಲಿಗೆ ನೀವೊಂದು ಮಾತು ಹೇಳಿದ್ರಿ ಗೊತ್ತಾ, ಒಂದು ಅಡಾಪ್ಷನ್ ಮಾಡ್ಕೊಳ್ಬೇಕು, ಒಂದು ಹೆಣ್ಮಗುನ ಅಡಾಪ್ಟ್ ಮಾಡಿಕೊಂಡು ಅವಳಿಗೊಂದು ಲೈಫ್ ಕೊಡಬೇಕು ಅಂತ. ದ್ಯಾಟ್ ವಾಸ್ ದ ಇಂಪ್ರೆಷನ್ ಪಾಯಿಂಟ್. ಐ ಡಿಸೈಡ್ ಲೈಕ್ ನಾನು ಇವಳನ್ನೇ ಮದುವೆ ಆಗಬೇಕು. ಸೊ ಇಟ್ ಆಲ್ ಹ್ಯಾಪೆಂಡ್ ಆ್ಯಂಡ್ ಮದುವೆ ಆಯಿತು. ಮದುವೆ ಆದಮೇಲೆ ಆಟೋಮೆಟಿಕ್ಕಾಗಿ ನನಗೆ PCOD ಪ್ರಾಬ್ಲಮ್ ಮುಂಚಿನಿಂದನೂ ಇದೆ. ಸೊ ಮದುವೆ ಆದಮೇಲೆ ಸ್ವಲ್ಪ ದಪ್ಪ ಆಗಿಬಿಟ್ಟೆ. ಸೊ ದಿಸ್ ವಾಸ್ ಲೈಕ್ ಒನ್ ನೆಗೆಟಿವ್ ಥಿಂಗ್ ನನಗೆ. ಇಂಡಸ್ಟ್ರಿನಲ್ಲಿ ಎಲ್ಲರೂ ಇಲ್ಲ ದಪ್ಪ ಆಗಿಬಿಟ್ಟಿದ್ದೀರಾ. ಆಕ್ಚುಲಿ ಬಾಡಿ ಶೇಮಿಂಗ್ ಅನ್ನೋದು ತುಂಬಾ ತುಂಬ ನಡೆಯುತ್ತೆ. ಸೊ ಅವ್ರ ಪ್ರಕಾರ ಏನಂತ ಅಂದರೆ, ನಾವು ಆರ್ಟಿಸ್ಟ್ ಆಗಿ, ಆ್ಯಂಡ್ ನಾನು ಅದನ್ನು ತಪ್ಪು ಅಂತಲೂ ಹೇಳಲ್ಲ, ಬಿಕಾಸ್ ಕೆಲವೊಂದು ಕ್ಯಾರೆಕ್ಟರ್ಗೆ ಅವ್ರಿಗೆ ಅದೇ ಥರನೇ ಬೇಕಾಗಿತ್ತು. ಸಣ್ಣಗಿರೋರೇ ಬೇಕು ಅಥವಾ ಸ್ವಲ್ಪ ಗುಂಡುಗಿರೋರೇ ಬೇಕು. ಕೆಲವು ಕ್ಯಾರೆಕ್ಟರ್ಸ್ ಇವತ್ತು ನಾವು ನೋಡ್ಬೋದು, ಈ ಅಣ್ಣಯ್ಯ ಸೀರಿಯಲಲ್ಲಿ ಗುಂಡ್ಗುಂಡಕ್ಕಿರೋರು ಇದ್ದಾರೆ, ಅವ್ರಿಗೂ ಒಂದು ವ್ಯಾಲ್ಯೂ ಇದೆ. ಸೊ ಕೆಲವೊಂದು ಪಾತ್ರಗಳಿಗೆ ಅವ್ರಿಗೆ ಸಣ್ಣ ದಪ್ಪ ಈ ಥರನೇ ಬೇಕು ಅಂತ ಕೇಳ್ತಾರೆ. ಬಟ್ ದಟ್ ವಾಸ್ ನಾಟ್ ಇನ್ ಮೈ ಹ್ಯಾಂಡ್. ಅಂದರೆ ನಾನು ಅವಾಗ ತಾನೇ ಹೊಸದಾಗಿ ಮದುವೆ ಆಗಿದ್ದೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಏನೋ ಅನ್ನೋದು ನನಗೇನು ಗೊತ್ತೇ ಇರಲಿಲ್ಲ. ದಟ್ ವಾಸ್ ಅನ್ ಅರೇಂಜ್ಡ್ ಮ್ಯಾರೇಜ್. ಆ್ಯಂಡ್ ನಾನು ನನ್ನ ಗಂಡ ಇನ್ನೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಸ್ಟೇಜಲ್ಲೇ ಇದ್ವಿ. ಅಲ್ಲೊಂಚೂರು ಏರುಪೇರು ನಡೀತಾ ಇತ್ತು. ಆ್ಯಂಡ್ ಅದ್ರ ಜೊತೆಗೆ ನನಗೆ ಕೆಲಸ ಬೇರೆ ಇಲ್ಲ. ನನಗೆ ಏನು ಬೇಕಾದರೂ ಇರ್ತೀನಿ, ಬಟ್ ಕೆಲಸ ಇಲ್ಲ ಅಂದರೆ ನಾನು ಮನೇಲಿರೋಕ್ಕಂತೂ ಆಗಲ್ಲ. ಇವಾಗಲೂ ಹೇಳ್ತಾ ಇರ್ತಾರೆ ನನ್ನ ಗಂಡ, ಯಾಕೆ ನಾನು ಏನಾದರೂ ಒಂದು ಸ್ವಲ್ಪ ಇರಿಟೇಟ್ ಆಗಿದ್ರೆ ಜಗಳ ಮಾಡ್ತಾರೆ, ಸುಮ್ಮನೆ ಕೋಳಿ ಜಗಳ ಮಾಡ್ತೀನಿ, ಯಾಕೆ ಶೂಟಿಂಗ್ ಇಲ್ವಾ, ಯಾವಾಗಿಂದ ಶೂಟಿಂಗು, ಫೋನ್ ಮಾಡೋರಿಗೆ ಕರೆಯಕ್ಕೆ ಕೇಳು, ನೀನು ಮನೇಲಂತೂ ಇರ್ಬೇಡ, ಫಸ್ಟ್ ಹೋಗು ಅಂತ ಇರ್ತಾರೆ. ಸೊ ಇದೆಲ್ಲ ನಡಿಬೇಕಾದ್ರೆ ನಾನೊಂದು ಚೂರು ದಪ್ಪ ಅದೇ. ಸೊ ನನಗೆ ಆಪರ್ಚುನಿಟೀಸ್ ಆಟೋಮೆಟಿಕ್ ಆಗಿ ಕಮ್ಮಿ ಆಗೋಯ್ತು.
ಅದಾದ್ಮೇಲೆ ಮತ್ತೆ ಇದು ಪಾರು ಸೀರಿಯಲ್ ಮಾಡಿದೆ. ಅದಾದ್ಮೇಲೆ ಮತ್ತೆ ಬ್ರೇಕ್ ಆಯ್ತು, ಸೇಮ್ ಫಾರ್ ದ ಸೇಮ್ ರೀಸನ್. ನೀವು ದಪ್ಪ ಇದ್ದೀರಾ, ಸಣ್ಣ ಆಗಿ ಜಿಮ್ಗೆ ಹೋದೆ, ಡಯಟ್ ಮಾಡಿದೆ. ಬಟ್ ಸಿನ್ಸ್ PCOD ಇರೋದ್ರಿಂದ ಇಟ್ ಇಸ್ ನಾಟ್ ಸೋ ಈಸಿ ಟು ರೆಡ್ಯೂಸ್